ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್. ನಾನು ನಿಮ್ಮ ಪದ್ಮ. ಸೊ ಫ್ರೆಂಡ್ಸ್, ಏನಂದರೆ ಆಲ್ರೆಡಿ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ವಿಡಿಯೋದಲ್ಲಿ ಇವಾಗ ನಾನು ಧರ್ಮಸ್ಥಳ ಲಾಗನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸೊ ತುಂಬ ಚೆನ್ನಾಗಿದೆ. ನಿನ್ನೆ ಲಾಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಅಪ್ಪನ ಮುಡಿ ಕೊಡೋದು ಎಲ್ಲ, ನಾವು ಹೇಗೆಲ್ಲ ರೂಮಲ್ಲಿ ಆಗಲಿ ಹೊರಗಡೆ ಆಗಲಿ ಹೇಗೆಲ್ಲ ನಾವೆಲ್ಲ ರಿಚುವಲ್ ಮಾಡಿದ್ದೀವಿ, ಆಮೇಲೆ ಕಾವೇರಿ ನದಿಯಲ್ಲಿ ಹೇಗೆಲ್ಲ ಸ್ನಾನ ಮಾಡಿದ್ದೀವಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ರಿಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಸೊ ಇನ್ನೂ ಜಾಸ್ತಿ ರಿಸ್ಪಾನ್ಸ್ ಕೊಡಿ. ಮತ್ತು ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ರಿಗೂ ನಾನು ಕೇಳ್ಕೋತಾ. ಸೊ ಈ ವಿಡಿಯೋದಲ್ಲಿ ಏನಂದರೆ ಸ್ಪೆಷಲ್ ಆಗಿರುತ್ತೆ ಅಂದರೆ ದರ್ಶನವಿರುತ್ತೆ ಮತ್ತು ಅನ್ನಪ್ರಸಾದ, ಸೊ ಹೀಗೆಲ್ಲ ಇರುತ್ತೆ. ಸೊ ತುಂಬ ಚೆನ್ನಾಗೇ ಇದೆ ವಿಡಿಯೋ. ಒಂದು ಏನು ಅನ್ಬೇಕಂದ್ರೆ ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಬಿಕಾಸ್ 9 ಮಂತ್ಸ್ ಅಪ್ಪುಗೆ 9 ಮಂತ್ಸ್ ಅಂತ ನಾವು ಅಲ್ಲೇ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ನಮಗೆ ಅಂದರೆ ಡೈರೆಕ್ಟ್ ನಮಗೆ ಎಂಟ್ರಿ ಕೊಟ್ಟರು. ವಿತಿನ್ ಹಾಫ್ ಆನ್ ಅವರಲ್ಲಿ ನಾವು ಹೊರಗೆ ಬಂದುಬಿಟ್ಟು ದರ್ಶನ ಮಾಡಿ. ಸೊ ಮಂಜುನಾಥ ಸ್ವಾಮಿ ಅಂದರೆ ಅವರು ಮೂರ್ತಿ ನೋಡಿ ಒಂಥರ ಫುಲ್ ಲೈವ್ ಆಗಿಯೇ ಅವರು ಮುಂದ್ಗಡೆನೇ ಕುಂತಿದ್ದಾರೆ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು ಮೂರ್ತಿ ಆಗಲಿ ಎಲ್ಲ. ಸೊ ದರ್ಶನ ಕೂಡ ತುಂಬಾ ಸ್ಲೋ ಆಗಿ ತುಂಬಾ ಆರಾಮಾಗಿ ಒಂಥರ ಕಣ್ಣು ತುಂಬ ನೋಡ್ಕೊಂಡಿವಿ ನಾವು ಅಂತ ಅನ್ಬೋದು. ಸೊ ನೀವು ಕೂಡ ಒಂದ್ಸಲ ಧರ್ಮಸ್ಥಳ ಟೆಂಪಲ್ಗೆ ವಿಸಿಟ್ ಮಾಡಿ ಮತ್ತು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊತಾ ಈ ವಿಡಿಯೋನು ಎಲ್ಲಿಗೂ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಆವಾಗಲೇ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಅಫ್ಕೋರ್ಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತಾ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ನೋಡ್ಬೋದು ಈ ಸಾರಿ, ಈ ಬ್ಲೌಸ್ ಮತ್ತು ಈ ಬೆಂಗಲ್ಸ್ ಎಲ್ಲ, ಪೆಟಿಕೋಟ್ ಎಲ್ಲನೂ ನಾನು ಅಲ್ಲೇ ಧರ್ಮಸ್ಥಳದಲ್ಲಿನೇ ತೊಗೊಂಡಿದ್ದು. ಬಿಕಾಸ್ ನಾವೇನು ಪ್ಲ್ಯಾನ್ ಮಾಡಿ ಹೋಗಿರಲಿಲ್ಲ ಸಾರಿ ಹಾಕೋಬೇಕು ಅದು ಇದು ಅಂತ. ಸೊ ಸಡನ್ಲಿ ಅಲ್ಲೇ ಪ್ಲ್ಯಾನ್ ಆಯಿತು. ಸೊ ನಮ್ಮ ಮನೆಯವ್ರು ಹೇಳಿದರು, ನಿನಗೆ ಸಾರಿನೇ ಹಾಕ್ಕೊಂಡು ಹೋಗಬೇಕು ಅಂದರೆ ಆಯಿತು, ಸಾರಿ ತೊಗೊಂಡ್ಬಿಡು ಅಂತ ಹೇಳಿದರು. ಸೊ ಅಲ್ಲಿ ನೋಡಿದ್ದೀವಿ, ನನಗೆ ಈ ಥರ ಬ್ಲೌಸ್ ಆ್ಯಕ್ಚುಲಿ ಎಲ್ಲೆಲ್ಲ ಹುಡುಕಿದ್ರೂ ಸಿಗಲಿಲ್ಲ. ಬಟ್ ನೋಡಿ ಧರ್ಮಸ್ಥಳದಲ್ಲಿ ಸಿಕ್ತು. ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ಬ್ಲೌಸ್ ತುಂಬ ಇಷ್ಟ ಆಯಿತು. ಸೊ ಬ್ಲೌಸಿಂದ ನಾನು ಸಾರಿ ಮತ್ತು ಪೂರಾ ಸೆಟ್ಟೆ ತೊಗೋಬೇಕಾಯಿತು. ಸೊ ಚೆನ್ನಾಗಿತ್ತು ಫ್ರೆಂಡ್ಸು, ತುಂಬಾ ಇಷ್ಟ ಆಯಿತು ನನಗೆ. ಸೊ ನಿಮಗೆ ಹೇಗೆ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ಸಾರಿ ಇಷ್ಟ ಆದಲ್ಲಿ. ಸೊ ನೋಡ್ಬೋದು ಎಲ್ಲ ರೆಡಿ ಆಗಿ ಹೂ ಎಲ್ಲ ಹಾಕ್ಕೊಂಡು ಮಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಕ್ಕೆ. ಸೊ ನೋಡ್ಬೋದು ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ನನ್ನ ಫಸ್ಟ್ ವಿಸಿಟೇ. ಸೊ ತುಂಬಾ ಇಷ್ಟಪಟ್ಟು ನಾನು ಹೋಗ್ತಾ ಇರೋದು. ಒಂಥರ ಚೆನ್ನಾಗಿ ಒಂಥರ ಸ್ಪಿರಿಚುವಲ್ ಮೂಮೆಂಟೇ ಅಂತ ಅನ್ಬೋದು. ಅಪ್ಪಗೆ ನೋಡ್ಬೋದು, ಅಂದರೆ ಅವನಿಗೆ ಎಲ್ಲ ಹೇರ್ ತೆಗ್ದಿದ್ದೀವಲ್ವ. ಸೊ ಹೀಗಾಗಿ ಬಿಸಿಲು ಅಂದ್ರೆ ಅವ್ನು ಕ್ಯಾಬ್ ಎಲ್ಲ ಹಾಕೋನಕ್ಕೆ ರೂಢಿ ಇರಲಿಲ್ಲ. ಸೊ ಹಾಕೋತಾ ಇರಲಿಲ್ಲ. ಸೊ ಅದಕ್ಕೆ ಅದು ಟಾವೆಲ್ ಇತ್ತಲ್ಲ, ಆ ಟಾವೆಲೇ ಅವನಿಗೆ ಹಾಕಿದ್ದೀವಿ. ಸೊ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಅಲ್ಲಿ ಚಪ್ಪಲಿ ಇಡುವ ಸ್ಟ್ಯಾಂಡ್ ಫ್ರೆಂಡ್ಸ್, ಅಲ್ಲಿ ಟಿಕೆಟ್ ತೊಗೊಂಡು ಚಪ್ಪಲಿ ಇಡಬೇಕು, ಇಲ್ಲಾಂದರೆ ಚಪ್ಪಲಿ ಕಳೆದೋಗುತ್ತೆ ಅಥವಾ ಏನಾದರೂ ಆಗುತ್ತೆ. ಸೊ ಅದು ಒಂದಲ್ಲಿ ಅದಕ್ಕೆ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಅಂದರೆ ನಮ್ಮ ಹಸ್ಬೆಂಡು ಅಲ್ಲೆಲ್ಲ ಅವರು ಟಿಕೆಟ್ ತಗೊಂಡು ನಮ್ಮದೆಲ್ಲ ಸ್ಲಿಪ್ಪರ್ ಇತ್ತಲ್ಲ ಅಲ್ಲೆಲ್ಲ ಅಲ್ಲಿ ಇಡಕ್ಕೆ ಹೋಗಿದ್ರು. ಸೊ ನಾನು ಅಪ್ಪು ಇಲ್ಲಿದ್ದೀವಿ. ಸೊ ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೋತಿದ್ದೆ, ಅಲ್ಲಿ ನೋಡಿ ಸೈಡೆಲ್ಲ ಹೇಗಿದೆ ಅಂತ. ಸೊ ಇವಾಗ ನಮಗೆ ಹೇಳಿದ್ದೆ ಅಲ್ವಾ, ಡೈರೆಕ್ಟ್ ನಮಗೆ ಎಂಟ್ರಿ ಕೊಟ್ಟರು. ಯಾಕಂದರೆ 9 ಮಂತ್ಸ್ ಒಳಗೆ ಪಾಪು ಇತ್ತಲ್ವ. ಸೊ ಹೀಗಾಗಿ ನಮಗೆ ಕೊಟ್ಟರು 1 ಇಯರ್ ಒಳಗೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಒಳಗೆ ಈ ಥರ ಇದೆ. ಅಂದರೆ ಯಾರಿಗೆ ಏನು ಪರ್ಸ್ನಲ್ಲಾಗಿ ಅರ್ಚಕರ ಹತ್ರ ಪೂಜೆ ಎಲ್ಲ ಮಾಡಬೇಕಾದ್ರೆ ಈ ಥರನೂ ಅಲ್ಲಿ ಮಾಡಿಕೊಡ್ತಾರೆ, ನೋಡ್ಬೋದು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಮಗೇನು ಜಾಸ್ತಿ ಟೈಮೂ ಆಗಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಬಂದೀವಿ. ಸೊ ಎಲ್ಲ ದರ್ಶನ ಕ್ಲಿಪ್ಪಿಂಗ್ ತೊಗೊಳಕ್ಕೆಲ್ಲ ಅಲಾವಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ತೊಗೊಂಡಿಲ್ಲ. ಸೊ ಬಾಯ್ಸ್ ಅವರಿಗೆ ಅಪ್ವರ್ಡ್ಸ್ ಏನು ಬಟ್ಟೆ ಇರುತ್ತಲ್ವ, ಅವ್ರ ಶರ್ಟ್ ಆಗಲಿ ಟಿ ಶರ್ಟ್ ಆಗಲಿ ಅವ್ರೇನು ಹಾಕ್ಕೊಳ್ಳೋಂಗಿಲ್ಲ, ಕೆಳಗೆ ಪಂಚೆ ಹಾಕ್ಕೋಬೇಕಷ್ಟೇ. ಅದಕ್ಕೆ ಅವ್ರಿಗೆ ತೆಗ್ಸಿದ್ರು ಅವರು ಶರ್ಟು ಮತ್ತು ಪಂಚೆ. ಸೊ ಇವಾಗ ಹೊರಗಡೆ ಬಂದು ಅವರು ಅಲ್ಲ ಶರ್ಟ್ ಅಥವಾ ಟಿ ಶರ್ಟ್ ತೆಗ್ಸಿದ್ರು. ಸೊ ಇವಾಗೆ ಹಾಕ್ಕೋತಿದ್ದಾರೆ, ನೋಡ್ಬೋದು ನೀವು. ಸೊ ಅಷ್ಟರಲ್ಲೇ ನಾನು ನೋಡಿ ಅಪ್ಪು ಹೇಗೆ ನೋಡ್ತಾ ಇದ್ದಾನೆ. ಚೆನ್ನಾಗಿ ಅನ್ನಿಸ್ತು ಅವನಿಗೆ ಆ ಥರ ಎತ್ಕೊಂಡು. ಇವಾಗೆ ವೇ ಟು ಡಿನ್ನರ್ ಹಾಲ್. ಸೊ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನನಗೆ ಪರ್ಸ್ನಲಿ ನನಗೆ ಊಟ ಮಾಡೋಕ್ಕೆ ತುಂಬಾ ಇಷ್ಟ ಇತ್ತು. ಬಿಕಾಸ್ ತುಂಬಾ ನಮ್ಮ ಹಸ್ಬೆಂಡ್ ಬಾಯೆಲ್ಲ ಕೇಳಿದ್ದೀನಿ, ಅಲ್ಲಿನ ಊಟ ಸೂಪರ್ ಇರುತ್ತೆ ಅದು ಇದು ಅಂತ. ನನಗೆ ಪರ್ಸ್ನಲಿ ಏನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಊಟ ಅಂದರೆ ಒಂಥರ ಪಂಚಪ್ರಾಣ.
ನಾನು ಫೂಡಿ ಆಗೋದರಿಂದ ನನಗೆ ಊಟ ಅಂತ ಆ ಥರ ಅದರಲ್ಲಿ ದೇವರು ಊಟ ಪ್ರಸಾದ ಅನ್ನಪ್ರಸಾದ ಅಂದರೆ ನನಗೆ ಏನೋ ಒಂಥರ ಕ್ರೇವಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಲ್ಲಿ ಧರ್ಮಸ್ಥಳ ಯಾವಾಗ ರೀಚ್ ಆಗಿವಲ್ಲ, ಯಾವಾಗ ಫಸ್ಟದು ಊಟ ಮಾಡೋಣ, ಯಾವಾಗ ಊಟ ಮಾಡೋಣ ಅಂತಲೇ ಅನ್ನಿಸ್ತಾ ಇತ್ತು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಥರ ಹೋಗ್ತಾ ಇದ್ದೀವಿ. ಹೋಗಿ ನನ್ನ ಮಗು, ನಾನು, ನನ್ನ ಬಾಮೈದ, ನಮ್ಮ ವೈಫು ಈ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ನಾವು ಮಕ್ಕೋಬೇಕಷ್ಟೇ, ಏನು ಸಮಸ್ಯೆ ಇಲ್ಲ. ಊಟ ಮಾಡಿ ಮನೆಗೆ ಹೋಗಿ ನಾವು ಮಕ್ಕೋಬೇಕು, ಯಾಕಂದರೆ ಫುಲ್ ಟಯರ್ಡ್ ಆಗಿದ್ದೀವಿ. ಬೆಳಗ್ಗೆ ನಾವು SRS ಬಸ್ಸಲ್ಲಿ ಬಂದಿದ್ದೀವಿ. ಅವರು ಅಲ್ಲೇ ಹೈವೇ ಸ್ಟಾಪ್ ಮಾಡಿದರು. ಹೈವೇ ನಡ್ಕೊಂಡು ಬಂದಿದ್ದೀವಿ ಇಲ್ಲಿ ಮಠ. ಏನು ಮಾಡೋಕ್ಕಾಗತ್ತೆ ಹೇಳಿ? ನೋಡಿ ನಮ್ಮ ಪಾಪು, ನೋಡಿ ನಮ್ಮ ಪಾಪು. ಸೊ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಹಾಲಲ್ಲಿ, ಅಂದರೆ ಡೈನಿಂಗ್ ಹಾಲಲ್ಲಿ. ಇಲ್ಲೇ ಊಟ ಹಾಕೋದು ಫ್ರೆಂಡ್ಸ್. ಏನು ಸ್ಪೆಷಲ್ ಅಂದರೆ ಏನು ನೀಟು, ಏನು ಕ್ಲೀನಿನೆಸ್ ಅನ್ಬೋದು ಅಲ್ವಾ. ಸೂಪರ್ ಕ್ಲೀನಿನೆಸ್ ಅಂತ ಹೇಳ್ಬೋದು. ಫುಲ್ ಒಂಚೂರು ಅಲ್ಲಿ ನಮಗೇನು ಒಂದು ಕಡ್ಡಿನೂ ಕೂಡ ಸಿಗಲ್ಲ, ಆ ಥರ ಕ್ಲೀನ್ ಮಾಡಿರ್ತಾರೆ. ಮತ್ತು ಅದು ಆ ಸ್ಮೆಲ್, ಆ ರೂಮಲ್ಲಿ ಒಳಗಡೆ ರೂಮ್ ಹೋದ್ರೇ ಸ್ಮೆಲ್ ಏನು ಘಮ ಘಮ ಅನಿಸುತ್ತೆ ಗೊತ್ತಾ. ಸೊ ಅದು ಒಂದು ತುಂಬಾ ಇಷ್ಟ ಆಯಿತು. ಸೊ ಹೀಗೆ ಎಲ್ಲ ಊಟ ಎಲ್ಲ ಪ್ರಸಾದ ಅಲ್ಲೆಲ್ಲ ಹಾಕ್ಕೊಂಡು ಎಲ್ಲ ತಿಂತಾಯಿದ್ದೀವಿ. ತುಂಬಾ ಇಷ್ಟ ಆಯಿತು ನನಗೆ. ಸ್ವೀಟ್ ಅಂದರೂ ನನಗೆ ತುಂಬಾ ಇಷ್ಟ ಆಯಿತು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ 2 ಸಲ ಹೇಳಿದೆ, ಅವ್ರು ಹಾಕಿದ್ರು. ಅವರು ಕೂಡ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಅಂದರೆ ನೀಡ್ತಾರಲ್ಲ ಊಟ, ಅವರು ಕೂಡ ಚೆನ್ನಾಗಿದ್ದರು. ಸೊ ನೋಡಿ, ಇವಾಗ ನಾನು ಅಪ್ಪುಗೆ ನಾನು ಅಪ್ಪು ಕೂಡ ತಿನ್ನಿಸ್ತಾ ಇದ್ದೀನಿ, ನಾನು ಕೂಡ ತಿಂತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ಊಟ ಮುಗಿಸಿ ಹೊಟ್ಟೆ ತುಂಬ 2 ಸಲ ಹೊಟ್ಟೆ ತುಂಬ ಹೊರಗೆ ಬಂದು ಇವಾಗೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ಫೋಟೋಸು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ನೀವು ಕೂಡ ವಿಸಿಟ್ ಮಾಡಿದ ಮಂಜುನಾಥ ಸ್ವಾಮಿ ಟೆಂಪಲ್ಗೆ. ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.